ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಒಂದು ಭಯದಲ್ಲಿ ಇದ್ದೀರಾ? ಇಂದು ಲೋಕದೆಲ್ಲೆಡೆ ಒಂದು ರೀತಿ ಭಯ ಕಾಣುತ್ತಾ ಇದೆ. ಅದರಲ್ಲೂ IT ಕಂಪನಿಯಲ್ಲಿ ಕೆಲಸ ಮಾಡುತ್ತಾ ಇದ್ದಾರಲ್ಲ, ಅವರಲ್ಲಿ ಹೆಚ್ಚಿನ ಭಯ ಇದೆ. ಈ AI ಕಂಡುಹಿಡಿದ ನಂತರ ಅನೇಕರು ಕೆಲಸ ಕಳೆದುಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಇದ್ದಾರೆ. ಈ ಕೆಲಸ ನನಗೆ ಇರುತ್ತದೋ, ನಷ್ಟವಾಗುತ್ತದೋ ಎಂಬಂಥ ಭಯ. ಮತ್ತೊಂದು ಕಡೆ ಯುದ್ಧದ ಪರಿಣಾಮವಾಗಿ ಆಯಿಲ್ ಸಮಸ್ಯೆ, ಹಾಗೆ ಬೆಲೆ ಏರಿಕೆ, ಗ್ಯಾಸ್ ಸಮಸ್ಯೆ, ಅದರಿಂದ ಬಿಸ್ನೆಸ್ ಉಳಿಯುತ್ತದಾ? ಬಿಸ್ನೆಸ್ನಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯವಾ? ಇದರಲ್ಲಿ ನೆಲೆಯಾಗಿರಬಹುದಾ? ಈ ರೀತಿ ಲೋಕದ ಆರ್ಥಿಕತೆಯಲ್ಲಿ ಉಂಟಾಗಿರುವಂಥ ಅನೇಕ ಸಮಸ್ಯೆಗಳ ನಿಮಿತ್ತ ನಾನು ಈ ಕೆಲಸದಲ್ಲಿ, ಬಿಸ್ನೆಸ್ನಲ್ಲಿ, ಉದ್ಯಮದಲ್ಲಿ ನೆಲೆಸಿರುವುದಕ್ಕೆ ಸಾಧ್ಯವಾ ಎಂಬಂಥ ಒಂದು ಪರಿಸ್ಥಿತಿ ಎಲ್ಲೆಡೆ ಕಾಣುತ್ತಾ ಇದೆ ಅಲ್ಲ. ದೇವರು ನಿಮಗೆ ಹೇಳುತ್ತಾರೆ, ನೀವು ನೆಲೆಯಾಗಿರುವಿರಿ. ನಿಮ್ಮ ಕೆಲಸವನ್ನು ಯಾರು ಕಿತ್ತುಕೊಳ್ಳೋದಕ್ಕೆ ಆಗದು, ನಿಮ್ಮ ಬಿಸ್ನೆಸ್ಸನ್ನು ಯಾರು ಕೂಡ ಬಾಧಿಸುವುದಕ್ಕೆ ಆಗದು, ನಿಮ್ಮ ಆದಾಯದಲ್ಲಿ ಯಾವುದೇ ಬಾಧೆ ಉಂಟಾಗದು, ಆಶೀರ್ವಾದದಲ್ಲಿ ನೆಲೆಯಾಗಿರುತ್ತೀರಿ. ಕೇಳುವುದಕ್ಕೆ ಚೆನ್ನಾಗಿದೆ ಎಂಬುದಾಗಿ ಹೇಳುತ್ತೀರಾ? ಆದರೆ ನೀವು 2 ಕಾರ್ಯಗಳನ್ನು ಮಾಡಬೇಕು, ಆಗ ನೆಲೆಯಾಗಿರುತ್ತೀರಿ ಎಂದು ದೇವರು ಹೇಳುತ್ತಾರೆ. ಏನು ಕಾರ್ಯ ಗೊತ್ತಾ? ಕೀರ್ತನೆಗಳು 37:27 ದೇವರು ಹೇಳುತ್ತಾರೆ, ಕೆಟ್ಟದ್ದಕ್ಕೆ ಹೋಗದೆ ಒಳ್ಳೆಯದನ್ನು ಮಾಡು, ಆಗ ನೀನು ಯಾವಾಗಲೂ ದೇಶದಲ್ಲಿ ವಾಸವಾಗಿರುವಿ ಎಂದು ಹೇಳುತ್ತಾರೆ. ಆರ್ಥಿಕವಾಗಿ ಎಷ್ಟೇ ಏರುಪೇರುಗಳು ಉಂಟಾಗಲಿ, ಎಷ್ಟೇ ಯುದ್ಧಗಳು ನಡೆಯಲಿ, ಲೋಕದಲ್ಲಿ ಎಷ್ಟೇ ಕೇಡಿನ ಕಾರ್ಯಗಳು ಸಂಭವಿಸಲಿ, ಏನು ಬೇಕಾದರೂ ಬರಲಿ, AI ಬರಲಿ, ಅಡ್ವಾನ್ಸ್ AI ಬರಲಿ, ಏನು ಬಂದರೂ ಕೂಡ ನೀನು ನೆಲೆಯಾಗಿರುತ್ತೀಯ. ನೀನು ನೆಲೆಯಾಗಿರುವಂತೆ ಮಾಡುತ್ತೇನೆಂದು ಹೇಳುತ್ತಾರೆ. ಅದಕ್ಕೇನು ಮಾಡಬೇಕು? 2 ಕಾರ್ಯಗಳು. ಒಂದು, ಕೆಟ್ಟದ್ದನ್ನು ಬಿಟ್ಟು ಅಗಲಬೇಕು. 2ನೇದು, ಒಳ್ಳೆಯದನ್ನು ಮಾಡಬೇಕು. ಕೆಟ್ಟದ್ದಾಗಿರುವಂಥ ಯಾವುದಾದ್ರೂ ಒಂದು ಕಾರ್ಯ ನಿಮ್ಮಲ್ಲಿ ಇದೆಯಾ? ಯಾವುದಾದ್ರೂ ಕೆಟ್ಟದ್ದು, ಪಾಪದ ಕಾರ್ಯಗಳು, ನಿಮ್ಮ ಶರೀರವನ್ನು ಹೊಲೆ ಮಾಡುವಂಥ ಕಾರ್ಯಗಳು, ಮತ್ತೊಬ್ಬರನ್ನು ಬಾಧಿಸುವ ಕಾರ್ಯಗಳು, ನಿಮ್ಮ ಮಾತುಗಳಿಂದ, ಕಾರ್ಯಗಳಿಂದ ಮತ್ತೊಬ್ಬರಿಗೆ ಕೇಡು ಮಾಡುತ್ತಾ ಇದ್ದೀರಾ? ಮತ್ತೊಬ್ಬರನ್ನು ಗಾಯಗೊಳಿಸುತ್ತಾ ಇದ್ದೀರಾ? ಅದನ್ನೆಲ್ಲ ಬಿಟ್ಟು ಮನ ತಿರುಗಿ, ಕೆಟ್ಟದ್ದಾಗಿ ತೋರುವಂಥ ಕಾರ್ಯಗಳನ್ನು ಬಿಟ್ಟು ಮನ ತಿರುಗಬೇಕು. ನಾನಿದನ್ನೆಲ್ಲ ಮಾಡಬಾರದು, ಲೋಕದ ಜನರಂತೆ ನಾನು ಮಾಡುವುದು ಕರೆಕ್ಟ್ ತಾನೆ? ನೀವು ಮಾಡುವುದು ನಿಮಗೆ ನೀತಿಯಾಗಿ ಕಾಣಬಹುದು, ಆದರೆ ದೇವರ ದೃಷ್ಟಿಯಲ್ಲಿ ಅನೀತಿಯಾಗಿರುತ್ತದೆ. ನಾನು ರೈಟೇ, ನಾನು ಹೀಗೆ ಇರುತ್ತೇನೆ ಎಂಬುದಾಗೆಲ್ಲ ಮಾತನಾಡಬಾರದು. ವಾಕ್ಯದ ಪ್ರಕಾರ ನಡೆಯಬೇಕು. ಅದಕ್ಕೆ ವಿರೋಧವಾಗಿ ನಡೆಯುವಂಥ ಎಲ್ಲವೂ ಕೂಡ ಕೆಟ್ಟದ್ದೇ. ಮೊದಲನೆಯದಾಗಿ ಕೆಟ್ಟ ಕಾರ್ಯಗಳನ್ನು ಬಿಟ್ಟು ಬನ್ನಿರಿ. ನಿಮ್ಮ ಜೀವಿತದಲ್ಲಿ ಕೆಟ್ಟದ್ದು ಇದೆ. ನಿಮ್ಮ ಮಾತುಗಳು, ವರ್ತನೆಗಳು, ಮಾಡುವ ಕಾರ್ಯಗಳು, ಮತ್ತೊಬ್ಬರಿಗೆ ಕೇಡು ಮಾಡುತ್ತಲೇ ಇದ್ದೀರಿ, ಮತ್ತೊಬ್ಬರನ್ನು ಬಾಧಿಸುತ್ತಲೇ ಇದ್ದೀರಿ, ಅದನ್ನು ಸಮರ್ಥಿಸಿಕೊಳ್ಳುತ್ತಲೇ ಇದ್ದೀರಿ. ಅದನ್ನೆಲ್ಲ ಬಿಟ್ಟು ನಿಜವಾಗಿ ಮನ ತಿರುಗಿ, ನಾನು ನೀತಿಯಿಂದ ಇರಲು ಒಪ್ಪಿಸಿಕೊಡುತ್ತೇನೆ ದೇವರೇ, ಯಾರನ್ನು ದುಃಖ ಪಡಿಸುವುದಿಲ್ಲ, ಯಾರನ್ನು ಗಾಯಗೊಳಿಸುವುದಿಲ್ಲ ಎಂಬುದಾಗಿ ಒಪ್ಪಿಸಿಕೊಡಿರಿ. 2ನೇದಾಗಿ ಒಳ್ಳೆಯದನ್ನು ಮಾಡಿರಿ. ನಿಮಗೆ ಸಾಧ್ಯವಾಗುವಷ್ಟು ಒಳ್ಳೆಯದನ್ನು ಮಾಡಿರಿ. ಎಷ್ಟು ಅವಶ್ಯಕತೆಗಳಲ್ಲಿ ಇರುವಂಥ ಜನರು ನಿಮ್ಮ ಸುತ್ತಲೂ ಇರುತ್ತಾರೆ, ಜೊತೆ ಕೆಲಸ ಮಾಡುತ್ತಾರೆ, ನಿಮ್ಮ ಪಕ್ಕದ ಮನೆಯಲ್ಲಿ ಇರುತ್ತಾರೆ, ಬೀದಿಯಲ್ಲಿ ಇರುತ್ತಾರೆ, ಎಷ್ಟೋ ಜನರು ಇರುತ್ತಾರೆ. ಸಾಧ್ಯವಾಗುವ ಒಳ್ಳೆಯದನ್ನು ಮಾಡಿರಿ. ಚಿಕ್ಕ ಒಳ್ಳೆಯದನ್ನಾದರೂ ಮಾಡಿರಿ. ನಿಮಗೆ ಬರುವಂಥ ಆದಾಯದಲ್ಲಿ 1 ಭಾಗವನ್ನು ದೇವರಿಗೆಂದು, ಇನ್ನೊಂದು ಭಾಗವನ್ನು ಮತ್ತೊಬ್ಬರಿಗೆ ಒಳ್ಳೆಯದನ್ನು ಮಾಡುವುದಕ್ಕಾಗಿ ತೆಗೆದಿಡಿ. ನೀವು ಅದನ್ನು ಮಾಡುತ್ತಾ ಮಾಡುತ್ತಾ ನಿಮ್ಮ ಆದಾಯ ಹೆಚ್ಚುತ್ತದೆ, ನಿಮ್ಮ ಕೆಲಸ ನೆಲೆಯಾಗಿರುತ್ತದೆ, ಆದಾಯ ನೆಲೆಯಾಗಿರುತ್ತದೆ. ಯಾವುದೇ ಬಾಧೆಗಳು ಸಂಭವಿಸೋದು. ನೀವು ಏನೂ ಕೂಡ ಒಳ್ಳೆಯದನ್ನು ಮಾಡದೆ ಸ್ವಾರ್ಥದಿಂದ ನನಗೆ ಎಂದು ಕೂಡಿಸಿ ಇಟ್ಟರೆ ಕೇಡುಗಳು ನಿಮ್ಮ ಜೀವಿತದಲ್ಲಿ ಬರುತ್ತವೆ. ಆಶೀರ್ವಾದ ನೆಲೆಯಾಗಿ ಇರುವುದಿಲ್ಲ. ನಿಮ್ಮ ಆಶೀರ್ವಾದ ನೆಲೆಯಾಗಿರಬೇಕು ಅಂದರೆ ಒಳ್ಳೆಯದನ್ನು ಮಾಡಿರಿ. ಸಾಧ್ಯವಾಗುವ ಒಳ್ಳೆಯದನ್ನು, ಸತ್ಕಾರ್ಯಗಳನ್ನು ಮಾಡಿರಿ ಎಂದು ದೇವರು ಹೇಳುತ್ತಾರೆ. ಈ ವರ್ಷದಲ್ಲಿ ನೀವು ಎಷ್ಟು ಜನರಿಗೆ ಒಳ್ಳೆಯದನ್ನು ಮಾಡಿದ್ದೀರಿ? ಒಬ್ಬರು ವಿಧವೆಗೆ ನೀವು ಸಹಾಯ ಮಾಡಿದ್ದೀರಾ? ತಂದೆ ಇಲ್ಲದಂಥ ಅನಾಥ ಮಕ್ಕಳಿಗೆ ಸಹಾಯ ಮಾಡಿದ್ದೀರಾ? ಬಡವರಿಗೆ ವಸ್ತ್ರ ತೆಗೆದುಕೊಟ್ಟಿದ್ದೀರಾ? ಏನು ಮಾಡಿದ್ದೀರಿ? ಯೋಚಿಸಿ ನೋಡಿರಿ. ದೇವರ ಬಳಿ ಕೇಳಿರಿ, ದೇವರೇ ನಾನು ಒಳ್ಳೆಯದನ್ನು ಮಾಡಬೇಕು, ಯೋಗ್ಯವಾಗಿರುವಂಥ ವ್ಯಕ್ತಿಗೆ ಸಹಾಯ ಮಾಡಬೇಕು, ಮುನ್ನಡೆಸಿ ಎಂದು ಕೇಳಿರಿ. ದೇವರೇ ಆ ಕಾರ್ಯಕ್ಕಾಗಿ ಮುನ್ನಡೆಸುವರು. ಅವರಿಗೆ ನೀವು ಒಳ್ಳೆಯದನ್ನು ಮಾಡಿರಿ. ಸರಿನಾ? ಎಷ್ಟೋ ಬಡ ಸೇವಕರು ಹೊರಗೆ ತಿಳಿಯೋದು, ಅವರ ಕುರಿತಾಗಿ ಯಾರಿಗೂ ಕೂಡ ತಿಳಿಯೋದು, ಗ್ರಾಮಗಳಾಗಿ ನಡೆದು ಸೇವೆ ಮಾಡುತ್ತಾರೆ. ಒಂದೇ ಒಂದು ಡ್ರೆಸ್ಸನ್ನು ಇಟ್ಟುಕೊಂಡು, ಒಂದು ಸೈಕಲ್ ಕೂಡ ಇಲ್ಲದೆ ಸೇವೆ ಮಾಡುತ್ತಾ ಇದ್ದಾರೆ. ಅಂಥವರನ್ನು ಹುಡುಕಿರಿ, ಒಳ್ಳೆಯದನ್ನು ಮಾಡಿರಿ, ಪ್ರಾರ್ಥನೆ ಮಾಡಿರಿ. ದೇವರೇ ನಿಮ್ಮನ್ನು ನಡೆಸುತ್ತಾರೆ. ಅಂತ ಸೇವಕರಿಗೆ ಸಹಾಯ ಮಾಡಿರಿ. ಆ ರೀತಿ ನೀವು ಒಳ್ಳೆಯದನ್ನು ಮಾಡುವಾಗ ನಿಮ್ಮ ಆಶೀರ್ವಾದಗಳು ನೆಲೆಯಾಗಿರುತ್ತವೆ. ಸರಿನಾ? ಹೇಳಿರಿ, ದೇವರೇ ನಾನು ಕೆಟ್ಟದ್ದನ್ನು ಬಿಟ್ಟು ಅಗಲಬೇಕು, ಒಳ್ಳೆಯದನ್ನು ಮಾಡಬೇಕು, ಅದಕ್ಕೆ ನನ್ನನ್ನು ಒಪ್ಪಿಸಿ ಕೊಡುತ್ತೇನೆ. ನನ್ನ ಆಶೀರ್ವಾದ ನೆಲೆಯಾಗಿರುತ್ತದೆ ಎಂಬುದಾಗಿ ನಂಬುತ್ತೇನೆ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿದೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.